ಇಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪರವಾಗಿ ಪ್ರಚಾರ ಮಾಡಲು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರೇ ಜಿಲ್ಲೆಗೆ ಆಗಮಿಸಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಬೃಹತ್ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ, ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ವಿ ಶಿವಗಂಗಾ, ಮಾಯಕೊಂಡ ಕ್ಷೇತ್ರದ ಬಸವಂತಪ್ಪ ಸಾಥ್ ನೀಡಿದರು. ಇನ್ನು ಈ ಬೃಹತ್ ಸಮಾವೇಶಕ್ಕೆ ತೆರಳಲು ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಿಂದ ಸುಮಾರು 4 ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಇಚ್ಛೆಯಿಂದ ಸಮಾವೇಶಕ್ಕೆ ತೆರಳಿದ್ರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡರು ಎಬಿ ನ್ಯೂಸ್ನೊಂದಿಗೆ ಮಾತನಾಡಿ ಚುನಾವಣೆ ಬಗ್ಗೆ ಅಭಿಪ್ರಾಯವನ್ನ ಹಂಚಿಕೊಂಡರು. ಇದೇ ವೇಳೆ ಸೈಯದ್ ಅಂಜಾದ್, ಕಾಂಗ್ರೆಸ್ ಯುವ ಮುಖಂಡರಾದ ವಾಸಿಂ ಅಹಮದ್, ಇಂತಿಯಾಜ್ ಬೇಗ್, ಟೈಲರ್ ಜಬಿಯುಲ್ಲಾ, ಸೈಯದ್ ಅಲೀಂ, ನಿಸಾರ್ ಬೇಗ್, ನಲ್ಲೂರು ಘಟಕದ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಫಾರೂಕ್, ಫಿರಾ ಅಹಮದ್, ಫೈಜ್ ಅಹಮದ್, ನೂರುಲ್ಲಾ ದಸ್ತಗೀರ್, ಜಾಫರ್ ಶರೀಫ್, ಸರ್ಫರಾಜ್ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೆಯೇ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. राहुल गांधी की बोलो प्रभा मल्लिकार्जुन की बोलो सिद्धरामैया की बोलो शिवगंगे बसराज की बोलो वटनाल राजण्णा की बोलो डीके शिवकुमार की बोलो इम्तियाज बेग की आंधे कर कुछ ना कर ये भारी ಸರ್, ಈಗ ಲೋಕಸಭಾ ಚುನಾವಣೆ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳಲ್ಲಿ? ಮೊಟ್ಟ ಮೊದಲನೆಗೆ ನಾನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿತ್ತು, ನುಡಿದಂತೆ ನಡೆದಿರೋ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನವರು ಏನು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡ್ಕೊಂಡಿದ್ದಾರೆ. ನಮಗೆ ಅದೇ ಮೊಟ್ಟ ಮೊದಲನೇದಾಗಿ ನಮಗೆಲ್ಲರಿಗೂ ನಾವು ಯಾವುದೇ ಕಡೆ ಚುನಾವಣೆ ಪ್ರಚಾರಕ್ಕೆ ಹೋದರೂ ಮಹಿಳೆಯರು, ರೈತರು ಎಲ್ಲರೂ ಏನಾದರೆ ಸಿದ್ದರಾಮಯ್ಯನ ಬಗ್ಗೆ ಬಹಳ ಹೊಗಳ್ತಿದ್ದಾರೆ. ಯಾರೇ ಏನೇ ಅಂದರೂ ಏನಾಯಿತು, ಫಲಾನುಭವಿಗಳು ಯಾರು ಅದರಿಂದ ಉಪಯೋಗ ಪಡ್ಕೊಳ್ತಿದ್ದಾರೋ ಅವರು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ 100% ವೋಟ್ ಮಾಡೇ ಮಾಡ್ತಾರೆ. ಇದರಲ್ಲಿ ಎರಡನೇ ಮಾತು ಏನೂ ಇಲ್ಲ. ಅದೇ ರೀತಿ ನಮ್ಮ AAC ಕಡೆಯಿಂದ ಏನು ಗ್ಯಾರಂಟಿಗಳು ಕೊಟ್ಟಿದ್ರು ಮಾನ್ಯ ರಾಹುಲ್ ಗಾಂಧಿ ಅವರು 100% ಈಡೇರಿಸ್ತಾರಂತ ಜನಗಳಿಗೂ ಭರವಸೆ ಆಗಿಬಿಟ್ಟಿದೆ. ಕಾಂಗ್ರೆಸ್ ಪಕ್ಷ ಏನಾದರೂ ನುಡಿದ್ರೆ ಅದು 100% ಮಾಡೇ ಮಾಡ್ತಾರಂತ ಹೇಳಿ ಈ ಬಾರಿ ಮತದಾರರಲ್ಲಿ ಒಂದು ಬಹಳ ಖುಷಿ ಮತ್ತು ಹುಮ್ಮಸ್ಸಿದೆ. ಅದೇ ರೀತಿ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಬಾರಿ ಲೋಕಸಭೆ ಕ್ಯಾಂಡಿಡೇಟ್ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ, ನಮ್ಮ ಅದೃಷ್ಟ. ಒಳ್ಳೆ ವಿದ್ಯಾವಂತರು, ಎಲ್ಲ ತಿಳುವಳಿಕೆ ಇದ್ದಂಥವರು ಅವರು. ನಮ್ಮ ಕ್ಷೇತ್ರ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ತಿಳುವಳಿಕೆ ಇದ್ದಂಥವರಿಗೆ ಆ ಸ್ಥಾನ ಕೊಟ್ಟರೆ ಮಾತ್ರ ಅಲ್ಲಿ ಪಾರ್ಲಿಮೆಂಟಲ್ಲಿ ಏನಾದರೂ ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಜಿಲ್ಲೆ ಬಗ್ಗೆ ಮಾತಾಡಲಿಕ್ಕೆ, ಏನಾದರೂ ನಮ್ಮ ಹಕ್ಕು ನಮಗೆ ಕೇಳಲಿಕ್ಕೆ ನಮಗೆ ಸೂಕ್ತವಾದ ಅಭ್ಯರ್ಥಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಮಗೆ ಇವತ್ತು ನೀಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಾವೆಲ್ಲರೂ, ಎಲ್ಲ ಜನಾಂಗದರು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ 7ನೇ ತಾರೀಕು ಯಾವಾಗ ಬರುತ್ತೋ ಏನಪ್ಪ ಅಂತ ಆತುರದಿಂದ ಕಾಯ್ತಾರೆ. ಇದರಲ್ಲಿ ಎಲ್ಲದರಲ್ಲೂ 100% ಸತ್ಯ. ಮತ್ತು ಇವತ್ತಿನ ದಿವಸ ನಾವು ಏನು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡ್ತಾ ಇದ್ದೀವೋ ಅದರಲ್ಲಿ 5 ರಿಂದ 6 ಲಕ್ಷ ಜನ ಸೇರ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ. ರಾಹುಲ್ ಗಾಂಧಿ ಒಂದು ಘೋಷಣೆ ಮಾಡಿದ್ದಾರೆ, ಅರಣ್ಯ ಕಾಯ್ದೆ ಕೊಡಿಯಲ್ಲಿ ನಾನು ಜಮೀನು ಎಲ್ಲರಿಗೂ ಇದು ಮಾಡ್ಕೊಡ್ತೀನಿ ರೈತರಿಗೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಡೆದಂಥ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ. ಆ ಸರ್ಕಾರ ಇದೆಲ್ಲ ಮುಂದೆ ಮಾಡೇ ಮಾಡಿದ್ರೆ ಆ ಸರ್ಕಾರ ಒಳ್ಳೆಯ ಒಂದು ನಿರ್ಣಯ ತಗೊಳ್ತಂತ ನನ್ನ ಅಭಿಪ್ರಾಯ.